ಎಲ್ಲರಿಗೂ ನಮಸ್ಕಾರ. ನಾನು ಡಿ.ಪಿ. ಶ್ರೀಕಾಂತ್, ಅರ್ಥಶಾಸ್ತ್ರ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಳೂರು, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. ಪ್ರಥಮ PUC 2020-21ಕ್ಕೆ ಅರ್ಥಶಾಸ್ತ್ರ ವಿಭಾಗದಿಂದ ಎಲ್ಲರಿಗೂ ಸ್ವಾಗತ. ಈ ವರ್ಷ ಅರ್ಥಶಾಸ್ತ್ರದಲ್ಲಿ 2 ಭಾಗಗಳನ್ನು ನೀವು ಅಭ್ಯಾಸ ಮಾಡಬೇಕಾಗತ್ತೆ. ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, ಮತ್ತೊಂದು ಭಾರತದ ಆರ್ಥಿಕ ಅಭಿವೃದ್ಧಿ. ಮೊದಲಿಗೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ, ಅದರಲ್ಲಿ ಅಧ್ಯಾಯ 1 ಪೀಠಿಕೆ. ಅದರಲ್ಲಿ ಮೊದಲನೆಯ ಭಾಗ 1.1 ಅರ್ಥಶಾಸ್ತ್ರ ಏಕೆ ಬೇಕು ಅನ್ನುವಂಥದ್ದು, ವೈ ಎಕನಾಮಿಕ್ಸ್. ನಾವೆಲ್ಲ ಹಿಂದಿನ ತರಗತಿಯಲ್ಲಿ ಅರ್ಥಶಾಸ್ತ್ರವನ್ನು ಒಂದು ವಿಷಯವಾಗಿ ಅಭ್ಯಾಸ ಮಾಡಿದ್ದೀವಿ. ಅರ್ಥಶಾಸ್ತ್ರ ಅಂದರೆ ಏನು? ಹಲವಾರು ಜನ ತಜ್ಞರು ಬೇರೆ ಬೇರೆ ವ್ಯಾಖ್ಯಾನಗಳನ್ನು ನೀಡಿದ್ದಾರೆ. ಅಂಥವರಲ್ಲಿ ಪ್ರಮುಖವಾದಂಥವರು ಆಲ್ಫ್ರೆಡ್ ಮಾರ್ಷಲ್. ಅವರು ಹೇಳುವಂತೆ ದೈನಂದಿನ ಜೀವನ ವ್ಯವಹಾರಗಳಲ್ಲಿ ಮಾನವನ ಅಧ್ಯಯನದ ಸುತ್ತ ಈ ವಿಷಯ ಸುತ್ತುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ದ ಸ್ಟಡಿ ಆಫ್ ಮ್ಯಾನ್ ಇನ್ ದ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್. ಮಾನವನ ದೈನಂದಿನ ಜೀವನ ವ್ಯವಹಾರಗಳನ್ನು ಇದು ಅಧ್ಯಯನ ಮಾಡುತ್ತೆ ಅಂತ. ನಾವು ವೈಯಕ್ತಿಕ ಅಥವಾ ಕುಟುಂಬದವರ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಅಥವಾ ಇನ್ಯಾವುದೇ ವ್ಯಕ್ತಿಗೆ ಉಡುಗೊರೆಯನ್ನು ನೀಡಲಿಕ್ಕೆ ಸರಕುಗಳನ್ನು ಖರೀದಿ ಮಾಡ್ತೇವೆ. ಆ ರೀತಿಯಲ್ಲಿ ಸರಕುಗಳನ್ನು ಖರೀದಿ ಮಾಡುವಂತಹ ವ್ಯಕ್ತಿಯನ್ನು ಅನುಭೋಗಿ ಅಂತ ಹೇಳಿ ಕರೀತೇವೆ. ಅನುಭೋಗಿ. ವೆನ್ ಯು ಬೈ ಗೂಡ್ಸ್ ಯು ಆರ್ ಕಾಲ್ಡ್ ಎ ಕನ್ಸ್ಯೂಮರ್. ವೆನ್ ಯು ಬೈ ಗೂಡ್ಸ್ ಯು ಆರ್ ಕಾಲ್ಡ್ ಎ ಕನ್ಸ್ಯೂಮರ್. ಅನುಭೋಗಿ ಅಂತ ಹೇಳಿ ಕರೀತೇವೆ. ನಾವು ಸರಕುಗಳನ್ನು ಮಾರಾಟ ಮಾಡಿ ಲಾಭ ಮಾಡಿಕೊಳ್ತೇವೆ. ಆಗ ನಮ್ಮನ್ನು ಮಾರಾಟಗಾರ ಎನ್ನಲಾಗುತ್ತೆ. ಉದಾಹರಣೆಗೆ ಒಬ್ಬ ಅಂಗಡಿಯ ಮಾಲೀಕ, ಆತ ಸರಕುಗಳನ್ನು ಮಾರಾಟ ಮಾಡ್ತಾನೆ, ಲಾಭವನ್ನು ಮಾಡ್ತಾನೆ. ಹಾಗಾಗಿ ಅವನನ್ನು ಮಾರಾಟಗಾರ, ಸೆಲ್ಲರ್ಸ್ ಅಂತ ಕರೀತೇವೆ. ವೆನ್ ಯು ಸೆಲ್ ಗೂಡ್ಸ್ ಟು ಮೇಕ್ ಪ್ರಾಫಿಟ್ ಫಾರ್ ಯುವರ್ ಸೆಲ್ಫ್ ಯು ಆರ್ ಕಾಲ್ಡ್ ಎ ಸೆಲ್ಲರ್. ಸೆಲ್ಲರ್ ಒಬ್ಬ ಮಾರಾಟಗಾರ ಅಂತ ಹೇಳಿ ನಾವು ಕರೀತೇವೆ. ಒಬ್ಬ ರೈತ ಅಥವಾ ತಯಾರಕ ಸರಕುಗಳನ್ನು ಉತ್ಪಾದಿಸಿದಾಗ ಆತನನ್ನು ಉತ್ಪಾದಕ ಅಂತ ಹೇಳಿ ಕರೀತೇವೆ. ಉತ್ಪಾದಕ, ಪ್ರೊಡ್ಯೂಸರ್. ವೆನ್ ಯು ಪ್ರೊಡ್ಯೂಸ್ ಗೂಡ್ಸ್ ಯು ಆರ್ ಕಾಲ್ಡ್ ಎ ಪ್ರೊಡ್ಯೂಸರ್. ಸರಕುಗಳನ್ನು ಉತ್ಪಾದನೆ ಮಾಡುವಂತಹ ವ್ಯಕ್ತಿ ಉತ್ಪಾದಕ. ಯಾವುದೇ ಒಬ್ಬ ವ್ಯಕ್ತಿ ಉದ್ಯೋಗದಲ್ಲಿದ್ದು ಇತರರಿಗಾಗಿ ಕೆಲಸವನ್ನು ಮಾಡ್ತಾ ಇದ್ರೆ, ಅದಕ್ಕಾಗಿ ಸಂಭಾವನೆಯನ್ನು ಪಡಿತಾ ಇದ್ರೆ ಆತನನ್ನು ಸೇವಾಧಾರಿ ಎನ್ನುತ್ತೇವೆ. ಸೇವಾಧಾರಿ. ಆತನಿಗೆ ಕೂಲಿ ಅಥವಾ ವೇತನವನ್ನು ಕೊಟ್ಟು ಕೆಲಸಕ್ಕೆ ನೇಮಿಸಿಕೊಂಡಿರ್ತಾನೆ. ವೆನ್ ಯು ಆರ್ ಇನ್ ಎ ಜಾಬ್ ವರ್ಕಿಂಗ್ ಫಾರ್ ಸಮ್ ಅದರ್ ಪರ್ಸನ್ ಅಂಡ್ ಯು ಗೆಟ್ ಪೇಯ್ಡ್ ಫಾರ್ ಇಟ್ ಯು ಆರ್ ಕಾಲ್ಡ್ ಎ ಸರ್ವಿಸ್ ಹೋಲ್ಡರ್. ಸರ್ವಿಸ್ ಹೋಲ್ಡರ್, ಸೇವಾಧಾರಿ ಅಂತ ಹೇಳಿ ಕರೀತೇವೆ. ಸಂಭಾವನೆಗೋಸ್ಕರ ಇತರರಿಗಾಗಿ ಕೆಲಸ ಅಥವಾ ಸೇವೆಗಳನ್ನು ಒದಗಿಸಿದಾಗ ಅವರನ್ನು ಸೇವಾದಾತರು ಅಂತ ಹೇಳಿ ಕರೀತೇವೆ. ಸಂಭಾವನೆಗೋಸ್ಕರ ಇತರರಿಗಾಗಿ ಕೆಲಸ ಅಥವಾ ಸೇವೆಗಳನ್ನು ಒದಗಿಸಿದಾಗ ಅವರನ್ನು ಸೇವಾದಾತರು ಅಂತ ಕರೀತೇವೆ. ಉದಾಹರಣೆಗೆ ವಕೀಲರು, ವೈದ್ಯರು, ಟ್ಯಾಕ್ಸಿ ಚಾಲಕರು, ಸರಕು ಸಾಗಾಣಿಕೆದಾರರು ಇವರೆಲ್ಲ ಬೇರೆಯವರಿಗಾಗಿ ಸೇವೆಯನ್ನು ಒದಗಿಸಿಕೊಡ್ತಾರೆ, ಸಂಭಾವನೆಯನ್ನು ಪಡ್ಕೊಳ್ತಾರೆ. ವೆನ್ ಯು ಪ್ರೊವೈಡ್ ಸಮ್ ಕೈಂಡ್ ಆಫ್ ಸರ್ವಿಸ್ ಟು ಅದರ್ಸ್ ಫಾರ್ ಎ ಪೇಮೆಂಟ್ ಯು ಆರ್ ಕಾಲ್ಡ್ ಎ ಸರ್ವಿಸ್ ಪ್ರೊವೈಡರ್. ಸರ್ವಿಸ್ ಪ್ರೊವೈಡರ್, ಸೇವಾದಾತರು ಅಂತ ಹೇಳ್ತೇವೆ. ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಯನ್ನು ಲಾಭದಾಯಕ ಉದ್ಯೋಗಿ ಅಂತ ಕರೀತೇವೆ. ಯಾರು ಆರ್ಥಿಕ ಚಟುವಟಿಕೆಯನ್ನು ನಡೆಸ್ತಾ ಇರ್ತಾರೋ, ಯಾವುದಾದ್ರೂ ಒಂದು ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿರ್ತಾರೋ ಅವರೆಲ್ಲ ಉದ್ಯೋಗಿಗಳೇ. In all these cases, you will be called gainful employed
ಇನ್ ಆನ್ ಎಕನಾಮಿಕ್ ಆಕ್ಟಿವಿಟಿ ಅಂತ ಕರಿತೇವೆ. ಲಾಭದಾಯಕ ಉದ್ಯೋಗಿ, ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿದ್ರೆ ಅವರು ಲಾಭದಾಯಕ ಉದ್ಯೋಗಿ ಅಂತ ಹೇಳ್ತೇವೆ. ಹಣ ಗಳಿಕೆಗಾಗಿ ಕೈಗೊಳ್ಳುವ ಚಟುವಟಿಕೆಗಳು, ಇವುಗಳನ್ನು ಆರ್ಥಿಕ ಚಟುವಟಿಕೆಗಳು ಅಂತ ಹೇಳ್ತೇವೆ. ನಾವು ಯಾವುದೇ ಚಟುವಟಿಕೆಗಳನ್ನು ನಡೆಸಲಿ ಅದರಿಂದ ಹಣವನ್ನು ಗಳಿಸ್ತಾ ಇದ್ರೆ ಅವೆಲ್ಲವೂ ಆರ್ಥಿಕ ಚಟುವಟಿಕೆಗಳು ಅಂತ ಕರಿತೀವಿ. ಅದು ದೈನಂದಿನ ಜೀವನ ವ್ಯವಹಾರ, ಅದೇ ನಮ್ಮ ದೈನಂದಿನ ಜೀವನದ ವ್ಯವಹಾರ ಅಂತ. ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಒನ್ಸ್ ದಟ್ ಆರ್ ಅಂಡರ್ಟೇಕನ್ ಫಾರ್ ಎ ಮಾನಿಟರಿ ಗೈನ್. ದಿಸ್ ಈಸ್ ಆರ್ಡಿನರಿ ಬಿಸ್ನೆಸ್ ಆಫ್ ಲೈಫ್ ಅಂತ ಹೇಳ್ತೀವಿ. ಎಕನಾಮಿಕ್ ಆಕ್ಟಿವಿಟೀಸ್ ಅಂದರೆ ಪ್ರೊಫೆಷನ್ಸ್, ಯಾವುದಾದ್ರು ವೃತ್ತಿಗಳಿರ್ಬೋದು, ಉದ್ಯೋಗಗಳಿರ್ಬೋದು, ಅದೇ ಯಾವುದೇ ವ್ಯವಹಾರಗಳಿರ್ಬೋದು, ಪ್ರೊಫೆಷನ್, ಎಂಪ್ಲಾಯ್ಮೆಂಟ್, ಬಿಸ್ನೆಸ್ ಇತ್ಯಾದಿ ಎಲ್ಲವನ್ನು ಎಕನಾಮಿಕ್ ಆಕ್ಟಿವಿಟೀಸ್ ಅಂತ ಕರೀತೇವೆ. ಏನನ್ನು ಕೊಡದೆ ಏನನ್ನು ಪಡೆಯಲಾಗುವುದಿಲ್ಲ. ಏನಿದು ಹೀಗಂದ್ರೆ, ನಾವೆಲ್ಲ ಅಲಾವುದ್ದೀನನ ಅದ್ಭುತ ದೀಪದ ಕಥೆಯನ್ನು ಕೇಳಿದ್ದೀವಿ. ಅಲಾವುದ್ದೀನ್ ವಾಸ್ ಎ ಲಕ್ಕಿ ಗಾಯ್, ಬಹಳ ಅದೃಷ್ಟವಂತ ಆತ. ವೆನೆವರ್ ಅಂಡ್ ವೇರೆವರ್ he wanted, he just had a rub his magic lamp when a Jain appeared to fulfill his wish. ಅವನಿಗೆ ಏನು ಬೇಕೋ ಅಂತ ಅನಿಸಿತ್ತೋ ಆಗ ದೀಪವನ್ನು ಉಜ್ಜುತ್ತಾ ಇದ್ದ. ಉಜ್ಜಿದಾಗ ಒಂದು ಭೂತದ ರೀತಿಯಲ್ಲಿ ಒಂದು ಆಕಾರ ಬರ್ತಾ ಇತ್ತು. ಇವನು ಕೇಳಿದ್ದನ್ನೆಲ್ಲ ಅದು ಕೊಡ್ತಾ ಇತ್ತು. ಹಾಗಾಗಿ ಅಲಾವುದ್ದೀನ್ ಬಹಳ ಒಬ್ಬ ಅದೃಷ್ಟಶಾಲಿ ಅಂತ ಹೇಳ್ತೀವಿ. ಅಪರಿಮಿತ ಬಯಕೆಗಳನ್ನು ನಾವು ಹೊಂದಿದ್ದೇವೆ. ನಾವೆಲ್ಲ ಅಪರಿಮಿತ ಬಯಕೆಗಳನ್ನು ಹೊಂದಿದ್ದೇವೆ. ಆದರೆ ಅವುಗಳನ್ನು ಕೊಳ್ಳಲಿಕ್ಕೆ ಸಾಕಷ್ಟು ಜೇಬುಗಾಸನ್ನು ಮಾತ್ರ ನಾವು ಹೊಂದಿಲ್ಲ, ಕಡಿಮೆ ಹೊಂದಿದ್ದೇವೆ. ಅತಿಯಾದ ಜೇಬುಗಾಸನ್ನು ಹೊಂದಿದ್ರೆ ನಾವು ಬಯಸಿದ್ದೆಲ್ಲವನ್ನು ಕೊಂಡುಕೊಳ್ಬಹುದಿತ್ತು. ಆದರೆ ಜೇಬುಗಾಸು ಮಿತವಾಗಿದೆ, ನಮ್ಮ ಆಸೆ ದೊಡ್ಡದಾಗಿದೆ, ಅಪರಿಮಿತ ಬಯಕೆಗಳನ್ನು ಹೊಂದಿದ್ದೇವೆ. ಆದ್ದರಿಂದ ಅನೇಕ ವಸ್ತುಗಳಲ್ಲಿ ನಾವು ಹೆಚ್ಚು ಬಯಸುವ ಒಂದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ಬೇಕು, ಹೆಚ್ಚು ಬಯಸುವ ಒಂದು ಬಯಕೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಅರ್ಥಶಾಸ್ತ್ರ ಇದನ್ನು ಅಧ್ಯಯನ ಮಾಡುತ್ತೆ. ಅರ್ಥಶಾಸ್ತ್ರದ ಮೂಲ ಬೋಧನೆ ಇದು ಅಂತ ಹೇಳ್ತೇವೆ. ವಿ ಕಾಂಟ್ ಬಿ ಆಸ್ ಲಕ್ಕಿ ಆಸ್ ಅಲಾದಿನ್. ವಿ ಹ್ಯಾವ್ ಅನ್ಲಿಮಿಟೆಡ್ ವಾಂಟ್ಸ್. ವಿ ಡು ನಾಟ್ ಹ್ಯಾವ್ ಎ ಮ್ಯಾಜಿಕ್ ಲ್ಯಾಂಪ್. Your pocket money is limited, so you have to choose. This is a basic teaching of economics. ಆಯ್ಕೆ ಮಾಡಿಕೊಳ್ಳಬೇಕು. ಅಲ್ಲಿ 3 ಅಂಶಗಳು ಮುಖ್ಯವಾಗುತ್ತೆ: ಅಪರಿಮಿತ ಬಯಕೆಗಳು, ಮಿತವಾದ ಸಂಪನ್ಮೂಲಗಳು. ಹಾಗಾಗಿ ನಾವು ಬಯಕೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಕೊರತೆಯು ಆರ್ಥಿಕ ಸಮಸ್ಯೆಗಳಿಗೆ ಮೂಲ ಕಾರಣ ಅಂತ ಹೇಳಿ ಗೊತ್ತಾಯಿತು. ಕೊರತೆ ಇಲ್ಲದಿದ್ದರೆ ಯಾವುದೇ ಆರ್ಥಿಕ ಸಮಸ್ಯೆ ಇರ್ತಾ ಇರಲಿಲ್ಲ ಮತ್ತು ಅರ್ಥಶಾಸ್ತ್ರವನ್ನು ನಾವು ಅಧ್ಯಯನ ಮಾಡುವಂತಹ ಅಗತ್ಯವೇ ಬರ್ತಾ ಇರಲಿಲ್ಲ. ಸ್ಕೇರ್ಸಿಟಿ ಇಸ್ ದ ರೂಟ್ ಆಫ್ ಆಲ್ ಎಕನಾಮಿಕ್ ಪ್ರಾಬ್ಲಮ್ಸ್. ಹ್ಯಾಡ್ ದೇರ್ ಬಿನ್ ನೋ ಸ್ಕೇರ್ಸಿಟಿ, ದೇರ್ ವುಡ್ ಹ್ಯಾವ್ ಬೀನ್ ನೋ ಎಕನಾಮಿಕ್ ಪ್ರಾಬ್ಲಮ್ ಆ್ಯಂಡ್ ಯು ವುಡ್ ನಾಟ್ ಹ್ಯಾವ್ ಸ್ಟಡಿಡ್ ಎಕನಾಮಿಕ್ಸ್ ಐದರ್. ಸ್ಕೇರ್ಸಿಟಿ ಇರೋದ್ರಿಂದಲೇ ಈಗ ನಾವು ಅರ್ಥಶಾಸ್ತ್ರದಲ್ಲಿ ಆ ವಿಚಾರವನ್ನು ಅಧ್ಯಯನ ಮಾಡ್ತೀವಿ. ಇಲ್ಲದೆ ಹೋದರೆ ಅರ್ಥಶಾಸ್ತ್ರವೇ ಇರ್ತಾ ಇರಲಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಕೊರತೆಗಳನ್ನು ಎದುರಿಸ್ತೀವಿ. ರೈಲ್ವೆ ಬುಕ್ಕಿಂಗ್ ಕೌಂಟರ್ ನೋಡ್ಬೋದು, ಉದ್ದ ಆದಂತಹ ಸರತಿ ಸಾಲು ನಿಂತಿರುತ್ತೆ. ಭರ್ತಿಯಾಗಿರುವಂತಹ ಬಸ್ಸುಗಳು, ರೈಲುಗಳು ಎಲ್ಲದನ್ನೂ ನೋಡ್ತೀವಿ. ಅಂದರೆ ಅಲ್ಲಿ ನಮಗೆ ಅಗತ್ಯಗಳು ಜಾಸ್ತಿ ಇದೆ, ಆದರೆ ಸೌಲಭ್ಯಗಳು ಕಡಿಮೆ ಇದೆ. ಬಯಕೆಗಳನ್ನು ತೃಪ್ತಿಪಡಿಸುವ ಸಾಧನಗಳ ಲಭ್ಯತೆ ಬಹಳ ಮಿತವಾಗಿದೆ ಅಂತ ಹೇಳ್ತೀವಿ. ಹಾಗಾಗಿ ವಿ ಫೇಸ್ ಸ್ಕೇರ್ಸಿಟಿ ಬಿಕಾಸ್ ದ ಥಿಂಗ್ಸ್ ದಟ್ ಸ್ಯಾಟಿಸ್ಫೈ ಅವರ್ ವಾಂಟ್ಸ್ ಆರ್ ಲಿಮಿಟೆಡ್ ಇನ್ ಅವೈಲಬಿಲಿಟಿ. ಅವುಗಳ ಲಭ್ಯತೆ ಕಡಿಮೆ ಇದೆ, ಹಾಗಾಗಿ ನಾವು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಉತ್ಪಾದಕರು ಹೊಂದಿರುವ ಸಂಪನ್ಮೂಲಗಳನ್ನು ಮಿತವಾಗಿದೆ. ಉತ್ಪಾದಕರ ವಿಚಾರಕ್ಕೆ ಬರೋಣ. ಈಗ ಉತ್ಪಾದಕರು ಹೊಂದಿರುವಂತಹ ಸಂಪನ್ಮೂಲಗಳು ಬಹಳ ಮಿತವಾಗಿದ್ದಾವೆ, ಪರ್ಯಾಯ ಬಳಕೆಯನ್ನು ಕೂಡ ಹೊಂದಿದ್ದಾವೆ. The resources which the producers have are limited and also have alternative users. ಉದಾಹರಣೆಗೆ ರೈತ ಇದ್ದಾನೆ. ರೈತ ಉತ್ಪಾದನೆಗೆ ಬಳಸುವ ಭೂಮಿ, ಶ್ರಮ, ನೀರು, ಗೊಬ್ಬರ ಇತ್ಯಾದಿ ಸಂಪನ್ಮೂಲಗಳನ್ನು
ಆ ನಿಶ್ಚಿತ ಪ್ರಮಾಣದಲ್ಲಿ ಹೊಂದಿರುವಂತಹ ಸಂಪನ್ಮೂಲಗಳು ಪರ್ಯಾಯ ಉಪಯೋಗವನ್ನು ಹೊಂದಿದ್ದಾವೆ. ಹಾಗಾಗಿ ಆತ ಇನ್ನೂ ಕೆಲವು ವಾಣಿಜ್ಯ ಬೆಳೆಗಳನ್ನು ಅದರಲ್ಲಿ ಬೆಳೆಯಬಹುದು. ಹೀಗೆ ಸಂಪನ್ಮೂಲಗಳ ಪರ್ಯಾಯ ಉಪಯೋಗ ಈ ಸಂಪನ್ಮೂಲಗಳಿಂದ ಉತ್ಪಾದಿಸಲ್ಪಡುವಂತಹ ಹಲವು ಸರಕುಗಳ ನಡುವಿನ ಆಯ್ಕೆ ಸಮಸ್ಯೆಯನ್ನು ಹುಟ್ಟುಹಾಕುತ್ತೆ. ಹಾಗಾಗಿ ಆಲ್ಟರ್ನೇಟಿವ್ ಯೂಸಸ್ ಆಫ್ ರಿಸೋರ್ಸಸ್ ಗಿವ್ ರೈಸ್ ಟು ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಬಿಟ್ವೀನ್ ಡಿಫ್ರೆಂಟ್ ಕಮಾಡಿಟೀಸ್ ದಟ್ ಕ್ಯಾನ್ ಬಿ ಪ್ರೊಡ್ಯೂಸ್ಡ್ ಬೈ ದೋಸ್ ರಿಸೋರ್ಸಸ್ ಅಂತ ಹೇಳ್ತೀವಿ. ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ಪಾದಕನಿಗೂ ಕೂಡ ಅನಿವಾರ್ಯವಾಗುತ್ತೆ. ಯಾಕಂದರೆ ಸಂಪನ್ಮೂಲಗಳು ಮಿತವಾಗಿದ್ದಾವೆ, ಎಲ್ಲದನ್ನು ಉತ್ಪಾದನೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಚಿತ್ರದಲ್ಲೂ ನಾವು ಅದನ್ನೇ ಕಾಣ್ತೀವಿ. ವಾಂಟ್ಸ್ ಅನ್ಲಿಮಿಟೆಡ್, ರಿಸೋರ್ಸಸ್ ಲಿಮಿಟೆಡ್, ಆ್ಯಂಡ್ ದೇ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್. ಸೊ ದ ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ ಅರೈಸಸ್. ಆನಂತರ ಏನು ಮಾಡಬೇಕಾಗುತ್ತೆ? ಚಾಯ್ಸ್, ಆಯ್ಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು. ಇನ್ನೊಂದು ಪ್ರಮುಖವಾದಂತಹ ವಿಚಾರ ಅನುಭೋಗ, ಉತ್ಪಾದನೆ ಮತ್ತು ವಿತರಣೆ. ಅರ್ಥಶಾಸ್ತ್ರ ವಿವಿಧ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂತಹ ಮಾನವನ ಅಧ್ಯಯನ ಅಂತ ಹೇಳಿ ನಮಗೆ ಗೊತ್ತಿದೆ. ಮಾನವನ ಅಧ್ಯಯನ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಎಕನಾಮಿಕ್ಸ್ ಈಸ್ ಆಫನ್ ಡಿಸ್ಕಸ್ಡ್ ಇನ್ 3 ಪಾರ್ಟ್ಸ್. 3 ಭಾಗದಲ್ಲಿ ಅಧ್ಯಯನ ಮಾಡ್ತೀವಿ ಇಲ್ಲಿ. ಕನ್ಸಾಂಪ್ಷನ್, ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್. ಉತ್ಪಾದನೆ, ಅನುಭೋಗ ಮತ್ತು ವಿತರಣೆ. ಅನುಭೋಗ ಮತ್ತು ವಿತರಣೆ ಅಂತ ಹೇಳ್ತೀವಿ. ಇವೆಲ್ಲ ಅರ್ಥಶಾಸ್ತ್ರ ಅಧ್ಯಯನ, ಇವೆಲ್ಲವನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಆಯ್ಕೆ ಮಾಡಿಕೊಳ್ಳಲಿಕ್ಕೆ ನಮಗೆ ಪರ್ಯಾಯ ವಸ್ತುಗಳಿದೆ, ನಿಶ್ಚಿತ ಆದಾಯವೂ ಕೂಡ ನಮಗಿದೆ, ವಸ್ತುಗಳ ಬೆಲೆಯೂ ನಮಗೆ ತಿಳಿದಿದೆ. ಅಂಥ ಸಂದರ್ಭದಲ್ಲಿ ನಾವು ಹೇಗೆ ನಿರ್ಧಾರಗಳನ್ನು ಕೈಗೊಳ್ತೀವಿ ಅನ್ನೋದನ್ನು ಅಭ್ಯಾಸ ಮಾಡಿದರೆ ಅದನ್ನು ಅನುಭೋಗದ ಅಧ್ಯಯನ ಅಂತ ಕರಿತೇವೆ. ಅನುಭೋಗದ ಅಧ್ಯಯನ, ಅನುಭೋಗಿಯ ಬಗ್ಗೆ ಅಧ್ಯಯನ ಮಾಡ್ತೀವಿ. ಒಬ್ಬ ವ್ಯಕ್ತಿಗೆ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಪರ್ಯಾಯ ವಸ್ತುಗಳಿದೆ, ಅವನಿಗೆ ಆದಾಯ ನಿಶ್ಚಿತವಾಗಿದೆ, ವಸ್ತುಗಳ ಬೆಲೆ ಕೂಡ ತಿಳಿದಿದೆ. ಅಂಥ ಸಂದರ್ಭದಲ್ಲಿ ಅವನು ಹೇಗೆ ನಿರ್ಧಾರಗಳನ್ನು ಕೈಗೊಳ್ತಾನೆ ಅನ್ನೋದನ್ನು ಅಧ್ಯಯನ ಮಾಡಿದರೆ ಅದನ್ನು ಅನುಭೋಗದ ಅಧ್ಯಯನ ಅಂತ ಹೇಳಿ ಕರಿತೇವೆ. ಹೌ ದ ಕನ್ಸ್ಯೂಮರ್ ಡಿಸೈಡ್ಸ್ given his income and many alternative goods to choose from what to buy when he knows the prices. This is the study of consumption. ಅನುಭೋಗದ ಅಧ್ಯಯನ ಅಂತ ಕರೀತಾರೆ. ಉತ್ಪಾದಕರು ವೆಚ್ಚಗಳನ್ನು ಮತ್ತು ಬೆಲೆಗಳನ್ನು ತಿಳಿದ ನಂತರ ಮಾರುಕಟ್ಟೆಗಾಗಿ ಏನನ್ನು ಉತ್ಪಾದಿಸಬೇಕು ಎಂಬ ಆಯ್ಕೆಯನ್ನು ಮಾಡ್ತಾರೆ. ಈ ವಿಚಾರವನ್ನು ಅಧ್ಯಯನ ಮಾಡೋದಕ್ಕೆ ಉತ್ಪಾದನೆಯ ಅಧ್ಯಯನ ಅಂತ ಕರೀತಾರೆ. ಉತ್ಪಾದಕರಿಗೆ ವೆಚ್ಚಗಳ ಬಗ್ಗೆ ಮಾಹಿತಿ ಇದೆ, ಗೊತ್ತಿದೆ, ಬೆಲೆಗಳು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾರುಕಟ್ಟೆಯಲ್ಲಿದೆ. ಅದರ ಜೊತೆಯಲ್ಲಿ ಅವರು ಮಾರುಕಟ್ಟೆಗಾಗಿ ಏನನ್ನು ಉತ್ಪಾದಿಸಬೇಕು ಅನ್ನುವಂಥ ತೀರ್ಮಾನವನ್ನು, ಆಯ್ಕೆಯನ್ನು ಹೇಗೆ ಮಾಡ್ತಾರೆ ಅನ್ನುವುದರ ಅಧ್ಯಯನವೇ ಉತ್ಪಾದನೆಯ ಅಧ್ಯಯನ. ಹೌ ದ ಪ್ರೊಡ್ಯೂಸರ್ ಸಿಮಿಲರ್ಲಿ ಚೂಸ್ ವಾಟ್ ಟು ಪ್ರೊಡ್ಯೂಸ್ ಫಾರ್ ದ ಮಾರ್ಕೆಟ್ ವೆನ್ ಹಿ ನೋಸ್ ದ ಕಾಸ್ಟ್ ಆ್ಯಂಡ್ ಪ್ರೈಸ್. ದಿಸ್ ಈಸ್ ದ ಸ್ಟಡಿ ಆಫ್ ಪ್ರೊಡಕ್ಷನ್ ಅಂತ ಹೇಳ್ತೀವಿ. ದೇಶದಲ್ಲಿ ಏನೆಲ್ಲ ಉತ್ಪಾದನೆ ಆಗಿದೆಯೋ ಅವುಗಳಿಂದ ಬರುವಂತಹ ಆದಾಯವನ್ನು ರಾಷ್ಟ್ರೀಯ ಆದಾಯ ಅಂತ ಕರೀತಾರೆ. ಈ ರಾಷ್ಟ್ರೀಯ ಆದಾಯವನ್ನು ದೇಶದಲ್ಲಿ ಹಂಚಿಕೆ ಮಾಡಬೇಕು. ಯಾವ ರೂಪದಲ್ಲಿ ಹಂಚಿಕೆ ಆಗುತ್ತೆ? ಕೂಲಿ, ಲಾಭ, ಬಡ್ಡಿ ಇವುಗಳ ರೂಪದಲ್ಲಿ ಹಂಚಿಕೆ ಆಗುತ್ತೆ. ನಾವು ಈ ರಾಷ್ಟ್ರೀಯ ಆದಾಯ ಇವುಗಳ ರೂಪದಲ್ಲಿ ಹಂಚಿಕೆ ಆಗುವುದರ ಬಗ್ಗೆ ಅಧ್ಯಯನವನ್ನು ಮಾಡಿದರೆ ಅದನ್ನು ವಿತರಣೆಯ ಅಧ್ಯಯನ ಅಂತ ಕರೀತೇವೆ. ವಿತರಣೆ, ಡಿಸ್ಟ್ರಿಬ್ಯೂಷನ್. ಹೌ ದ ನ್ಯಾಷನಲ್ ಇನ್ಕಮ್ ಡಿಸ್ಟ್ರಿಬ್ಯೂಟೆಡ್ ಥ್ರೂ ರೆಂಟ್, ವೇಜಸ್, ಪ್ರಾಫಿಟ್ಸ್ ಆ್ಯಂಡ್ ಇಂಟ್ರೆಸ್ಟ್. ದಿಸ್ ಈಸ್ ದ ಸ್ಟಡಿ ಆಫ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ವಿತರಣೆಯ ಅಧ್ಯಯನ. ಹೀಗೆ ಅರ್ಥಶಾಸ್ತ್ರ ಅಂದರೆ ಏನು? ಇಷ್ಟೆಲ್ಲ ಅಂಶಗಳನ್ನು ಗಮನಿಸಿದ್ದೀವಿ. ಹಾಗಾದರೆ ಅದರಲ್ಲಿ ಏನನ್ನು ಅಧ್ಯಯನ ಮಾಡ್ತೀವಿ? ಅದಕ್ಕೆ ಒಂದು ವ್ಯಾಖ್ಯೆಯನ್ನು ನಾವು ಕೊಡಬಹುದು ಹೀಗೆ. ಅರ್ಥಶಾಸ್ತ್ರ ಪರ್ಯಾಯ ಉಪಯೋಗಗಳ ಕೊರತೆಯ ಸಂಪನ್ಮೂಲಗಳನ್ನು ವ್ಯಕ್ತಿ ಮತ್ತು ಸಮಾಜ ಹೇಗೆ ಆಯ್ಕೆ ಮಾಡಿಕೊಳ್ಳುತ್ತದೆ ಮತ್ತು ತಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವಂತಹ ವಿವಿಧ ಸರಕುಗಳನ್ನು ಉತ್ಪಾದಿಸುವುದಕ್ಕೆ ಹಾಗೂ ವ್ಯಕ್ತಿ ಮತ್ತು ಗುಂಪುಗಳ ಅನುಭೋಗಕ್ಕಾಗಿ ವಿತರಿಸುವ ಬಗ್ಗೆ ಅಧ್ಯಯನ ಮಾಡುತ್ತದೆ ಅಂತ. ಇಲ್ಲಿ 3 ಅಂಶಗಳು ಇದರಲ್ಲಿ ಬಂದಿದೆ. ಒಂದು, ಅನುಭೋಗಿ ಆಯ್ಕೆ ಮಾಡಿಕೊಳ್ಳುವಂಥದ್ದು.
ಇನ್ನೊಂದು ಉತ್ಪಾದನೆ ಮಾಡುವಂಥದ್ದು, ಕೊನೆಯಲ್ಲಿ ಅದನ್ನು ವಿತರಿಸುವಂತಹ ವಿಚಾರ. ಈ ಎಲ್ಲ ಸಂಗತಿಗಳನ್ನು ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಹೌ ಪೀಪಲ್ ಅಂಡ್ ಸೊಸೈಟಿ ಚೂಸ್ ಟು ಎಂಪ್ಲಾಯ್ ಸ್ಕೇರ್ಸ್ ರಿಸೋರ್ಸಸ್ ದಟ್ ಕುಡ್ ಹ್ಯಾವ್ ಆಲ್ಟರ್ನೇಟಿವ್ ಯೂಸಸ್ in order to produce various commodities that satisfy their wants and to distribute them for consumption among various persons and groups in society. ಅರ್ಥಶಾಸ್ತ್ರದ ಅರ್ಥವನ್ನು ನಾವು ಈ ರೀತಿಯಲ್ಲಿ ಹೇಳಬಹುದು. ಇನ್ನು ಉಳಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಎಲ್ಲರಿಗೂ ನಮಸ್ಕಾರ.